ಇಡ್ಲಿ ರಾಮಾಗ ನಾವೇನ್ ಇಡ್ಲಿಗೆ ಪುಡಿ ಹಾಕ್ತಿವಲ್ಲ ಮೇಲೆ ತುಪ್ಪ ಹಾಕ್ಬಿಟ್ಟು ಅದೇ ರೆಸಿಪಿ. ಇದು ಉರಿತಾ ಉರಿತಾ ಒಂದೊಳ್ಳೆ ಅರೋಮ ಬರುತ್ತೆ. ಸೊ ಫುಡ್ ಚೆನ್ನಾಗಿದೆ ಅಂದ್ರೆ ಎಲ್ಲೂ ನಿಲ್ಸಕ್ಕಾಗಲ್ಲ, ಹುಡ್ಕೊಂಡ್ ಬರ್ತಾರೆ ಜನ. ಇವಾಗ ನೋಡಿ, ಇವಾಗ ನೋಡಿ ಹೆಂಗ್ ಬೀಳುತ್ತೆ, ಕಂಪ್ಲೀಟ್ ಫುಲ್ ಕ್ರಿಸ್ಪಿ. ಇವಾಗ ಏನ್ ಮಾಡಿದೀವಿ, ಬೆಳಿಗ್ಗೆ 7:30 ನೈಟ್ 12ವರೆಗೂ ನಡೀಲಿ ಅಂದ್ಬಿಟ್ಟು ನಾನು ಈ ಆಂಧ್ರ ಒಂದು ಶೈಲಿಯ ಒಂದು ಊಟ ಮೀಲ್ಸ್, ಆಂಧ್ರ ಸ್ಟೈಲ್ ಮೀಲ್ಸ್ ನ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ. ರೆಡಿ ಸರ್? ರೆಡಿಯಲ್ಲ? ರೆಡಿ. ಸೊ ಇಡ್ಲಿ ರಾಮದಲ್ಲಿ ಈ ತರ ಸಿಕ್ಕಿತ್ತು ನನಗೆ. ಹೌದು, ಅವತ್ತು ಇದೇ ತರ ಕೊಟ್ರಿ. ಹೌದು ಹೌದು. ಎಷ್ಟು ಬಿಸಿ ಬಿಸಿ ಇಡ್ಲಿ, ಅದ್ರ ಮೇಲೆ ನಮ್ಮ ಫ್ರೆಶ್ ಪುಡಿ. ಹಿಂಗ್ ನೋಡ್ಲೇಬೇಕು ನೀವು. ಈ ಪೋಸ್ಟ್ ತುಂಬಾ ಚೆನ್ನಾಗಿದೆ. ಸರ್ ಹೇಳಿ ಸರ್. ಈ ಇಡ್ಲಿ ಮಾತ್ರ ಮರೆಯಕ್ಕೆ ಸಾಧ್ಯನಾ ಸರ್? ಇದು ಸಾಧ್ಯ ಇಲ್ಲ. ಇಡ್ಲಿ ರಾಮದ ತಟ್ಟೆ ಇಡ್ಲಿ, ಇಂಥ ಸಾಫ್ಟ್ ಇಡ್ಲಿ ನಾನು ಟೇಸ್ಟ್ ಮಾಡಿದ ದಿನ. ವೀಕ್ಷಕರೇ ನಮಸ್ಕಾರ, ಪವನ್ ಅವರು. ಇಡ್ಲಿ ರಾಮ ಅವತ್ತಿನ ದಿನ ಈ ತಟ್ಟೆ ಇಡ್ಲಿ ರೆಸಿಪಿನೂ ತೋರಿಸಿದ್ವಿ, ಅದ್ರ ಟೇಸ್ಟು ಮಾಡಿದ್ವಿ. ಸರ್ ಇಲ್ಲಿ ನಾನು ಯಾಕೆ ಇಡ್ಲಿ ನಿಮ್ಗೆ ತೋರಿಸಿದೆ ಅಂದ್ರೆ, ಅವತ್ತಿನ ದಿನ ನಿಮ್ದು ಪುಡಿ ಇತ್ತು, ಇಡ್ಲಿ ಮತ್ತೆ ಪುಡಿ ಹಾಕಿ ಮತ್ತೆ ಪುಡಿ ಹಾಕಿ ಅವತ್ತೇ ಆಶ್ವಾಸನೆ ಪ್ರಾಮಿಸ್ ಮಾಡ್ಬಿಟ್ಟಿದ್ರು, ಈ ಪುಡಿದು ರೆಸಿಪಿ ತೋರಿಸ್ತೀನಿ, ಅದು ಕೂಡ ಅದ್ಭುತವಾಗಿರ್ತದೆ ನಮ್ಮ ಪುಡಿ ಅಂತ. ಹೌದು, ಪುಡಿ ಅದ್ಭುತವಾಗೇ ಇತ್ತು, ಟೇಸ್ಟು ನೆಕ್ಸ್ಟ್ ಲೆವೆಲ್. ಸೊ ಇವತ್ತು ನನಗೆ ತಟ್ಟೆ ಇಡ್ಲಿ ಅಂತೂ ಇದೆ ನಿಮ್ದು, ನಮ್ಮ ರೆಸಿಪಿ. ಹೌದು, ಪುಡಿ ಮಾಡೋದು ಹೆಂಗೆ ಅಂತ ಖಂಡಿತ ಮಾಡ್ಬೇಡ. ಸಿಂಪಲ್ ಆಗಿ ಮನೇಲಿ ಮಾಡ್ಕೊಳ್ಳೋ ಒಂದು ಮೆಜರ್ಮೆಂಟ್ಗೆ ಒಂದು ತಟ್ಟೆ ಇಡ್ಲಿಗೆ ಹಾಕುವಂತ ಪುಡಿನ ರೆಡಿ ಮಾಡ್ಬಿಡೋದು ಸರ್. ಅವನವರೇ ಸರ್, ಪುಡಿ ಶುರು ಮಾಡೋದು ಹೇಗೆ? ಶುರು ಮಾಡೋದು ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಂಬಿಡೋಣ. ಹೇಳ್ಕೊಂಬಿಡೋಣ ಸರ್, ಆಮೇಲೆ ಸ್ಟಾರ್ಟ್ ಮಾಡೋದೆ. ಎಸ್ 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 ಎಸ್. ಸೊ ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಕಡಲೆಬೇಳೆ, ಬಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕರಿಬೇವು, ಹುಣಸೆಹಣ್ಣು, ಬೆಲ್ಲದ ಪುಡಿ, ಸಾಲ್ಟ್, ಉಪ್ಪು, ಅಷ್ಟೇ. ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್. ನೋಡಬೇಡ, ವಿತೌಟ್ ಆಯಿಲ್, ವಿತೌಟ್ ಆನಿಯನ್, ವಿತೌಟ್ ಗಾರ್ಲಿಕ್. ನೋಡಿ, ಎಸ್. ಸ್ಟವ್ ಆನ್ ಮಾಡ್ಕೊಂಡ್ವಿ, ಸ್ವಲ್ಪ ಕಮ್ಮಿ ಉರಿ ಇರಲಿ ಸರ್. ಮೊದಲನೇದಾಗಿ ನಾವು ಕಡಲೆಬೇಳೆನ ಹಾಕೊಂತೀವಿ. ಇದು 1/4 kg ಇದೆ. 1/4 kg ಕಡಲೆಬೇಳೆ, 50 ಗ್ರಾಮ್ ಕಡಲೆಬೇಳೆ. ಇದು ಒಂದು ಅರ್ಧ ಆಗ್ಬೇಕು, ಆಮೇಲೆ ಮುಂದೆ ಏನ್ ಹಾಕ್ಬೇಕಂತ ಹೇಳ್ತೀನಿ. ರೈಟ್ ಸರ್. ಅರ್ಧ ರೋಸ್ಟ್ ಆದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕೊಂತೀವಿ. ಇದು ಉರಿತಾ ಉರಿತಾ ಒಂದೊಳ್ಳೆ ಅರೋಮ ಬರುತ್ತೆ, ಒಂಥರ ನೆಟ್ಟಿ ಫೀಲ್ ಆಗುತ್ತೆ. ಈ ನೆಟ್ಸ್ ಗ್ರೌಂಡ್ ನೆಟ್ ಆಗಿರ್ಬೋದು, ಸೊ ಆ ಥರ ಒಂದು ಫೀಲ್ ಬರುತ್ತೆ. ಅವಾಗ ಗೊತ್ತಾಗುತ್ತೆ ನಮಗೆ. ನಿಮ್ಮ ವರ್ಡನ್ನ ನಮ್ಮ ಇಸ್ಮಾಯಿಲ್ ಅವ್ರು ಯೂಸ್ ಮಾಡಿದ್ರು ಮೊನ್ನೆ, ಪ್ರೀ ಹೀಟ್. ಅವ್ರು ಅಂದ್ರು, ಹೌದು, ಬರೀ ಓವನಲ್ಲಿ ಮಾತ್ರ ಪ್ರೀ ಹೀಟ್ ಅಲ್ಲ, ನಾವು ಪ್ರೀ ಎಲ್ಲದರಲ್ಲೂ ಪ್ರೀ ಹೀಟ್ ಇರುತ್ತೆ ದಮ್ ಹಾಕೋದಕ್ಕೆ ಅಂತ. ಅವಾಗ ನಿಮ್ಗೆ ನೆನಪಾಗಿತ್ತು. ಹಾಗೆ ಸರ್, ಈಗ ಹೌದು, ಬೇರೆ ಹೋಟ್ಲ್ ಫೋನ್ ಮಾಡಿದಾಗೆಲ್ಲ ನಿಮ್ಮ ವಿಡಿಯೋ ನೋಡ್ತಾ ಇರ್ತಾರೆ. ಇವತ್ತು ಬೆಳಿಗ್ಗೆ ಒಬ್ರು ಫೋನ್ ಮಾಡಿದೆ, ಮಂಡ್ಯ ಹೋಟ್ಲು, ನಿಮ್ಮ ವಿಡಿಯೋ ನೋಡ್ತಿದ್ರಂತೆ, ಪಿಜ್ಜಾ. ಪಿಜ್ಜಾ ಯಾವ್ದದು? ಸೂಪರ್ ಸರ್. ಈಗ ಒಂದು ಅರ್ಧ ರೋಸ್ಟ್ ಆಗಿದೆ. ಆಯ್ತು ಸರ್, ಓಕೆ. ಕಡಲೆಬೇಳೆ ಫಾಲೋಡ್ ಬೈ, ಈಗ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ ಹೋಗ್ಬಿಡ್ತೀವಿ ಇವಾಗ. ಟಕ ಟಕ ಟಕ. ಒಂದು 10 ಬ್ಯಾಡಗಿ, 10 ಬ್ಯಾಡಗಿ. ಈ ಕಡಲೆಬೇಳೆ ಹೀಟಲ್ಲೇ ಅದು ಆಗೋಗ್ಬಿಡ್ತೀವಿ ಇವಾಗ. ಗುಂಟೂರು ಒಂದು 10 ಮೆಣಸಿನ್ಕಾಯಿ. ಇದು ತುಂಬ ಮನೇಲಿ ಮಾಡ್ಕೊಳ್ಳೋಕೆ ಅಂತ ಸ್ಮಾಲ್ ಕ್ವಾಂಟಿಟಿ ಇವೆಲ್ಲ. ಮತ್ತೆ ಕರಿಬೇವು, ಒಂದು ಅರ್ಧ ಬಾಟ್ಲಷ್ಟು ಕರಿಬೇವು. ಇದು ಈ ಕಡಲೆಬೇಳೆ ಹೀಟಿಗೆ ಎಲ್ಲ ಹಾಕ್ಬಿಡ್ಲಿ. ಕರೆಕ್ಟ್ ಸರ್. ಈ ಕಡೆಗೆ ನಮ್ಮ ಪುಡಿ ಎಷ್ಟು kg ಆಗುತ್ತೆ ಸರ್ ಅದು? ಸರ್ ಇದು 1/4 kg ಅಲ್ವಾ ನಾನು ತಗೊಂಡಿರೋದು. ಇನ್ನೊಂದು 100 ಗ್ರಾಮ್, ಒಂದು 350 ಗ್ರಾಮ್ ಆಗ್ಬೋದು ಅಷ್ಟೇ. ಇವಾಗ ಇದು ಹುಣಸೆ ಹಣ್ಣು ನಾನು ಈ ಹೆಳ್ಳಿಕಾಯಿ ಗಾತ್ರ ಒಂದು ತೊಗೊಂಡಿರೋದು. ಇದೊಂದು ಸ್ವಲ್ಪ ಬಿಡಿಸ್ಬಿಟ್ಟು ಹಾಕೊಂತೀವಿ. ಓಕೆ ಓಕೆ. ಇದು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋಗುತ್ತೆ ಅದೇ ಹೀಟ್ಗೆ. ಓಕೆ, ಸಾಕು. ಇಡ್ಲಿ ರಾಮಾಗ ನಾವೇನ್ ಇಡ್ಲಿಗೆ ಪುಡಿ ಹಾಕ್ತಿವಲ್ಲ ಮೇಲೆ ತುಪ್ಪ ಹಾಕ್ಬಿಟ್ಟು ಅದೇ ರೆಸಿಪಿ. ನಾವು ಇಡ್ಲಿ ರಾಮದಲ್ಲಿ ಏನ್ ಮ್ಯಾಕ್ಸಿಮಮ್ ಮಾಡ್ತಾ ಇದೀವೋ ಇದೆಲ್ಲ ನಾವು ಅಮ್ಮ ಮಾಡಿರೋ ರೆಸಿಪಿನೇ, ಅದನ್ನೇ ಫಾಲೋ ಮಾಡ್ತಾ ಇದೀವಿ. ಈಗ ಅಲ್ಲಿ ಝೊಮ್ಯಾಟೊ ಮತ್ತೆ ಎಲ್ಲ ಯಾವ ತರ ಇದೆ ಇವಾಗ? ಅಲ್ಲಿ ಕಾರ್ಟ್ ಇಲ್ಲ ಸರ್. ಸ್ವಿಗ್ಗಿ ಝೊಮ್ಯಾಟೊ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅಂಡ್ ಇಲ್ಲೇ ಕಾರಲ್ಲಿ ಬಂದ್ಬಿಟ್ಟು ಈಚೆ ಕಡೆ ನಿಂತ್ಕೊಂಡು ಕಾರಲ್ಲೇ ಎಲ್ಲ ತರ್ಸ್ಕೊಂಡು ತಿಂತಾ ಇದಾರೆ ಜನ, ಬಂದು ಇದು ಮಾಡ್ತಿದ್ದಾರೆ. ಸೊ ಫುಡ್ ಚೆನ್ನಾಗಿದೆ ಅಂದ್ರೆ ಎಲ್ಲೂ ನಿಲ್ಸಕ್ಕಾಗಲ್ಲ, ಹುಡ್ಕೊಂಡ್ ಬರ್ತಾರೆ ಜನ. ಫೋನ್ ಮಾಡ್ತಾರೆ, ದಿನಕ್ಕೊಂದು 5 ರಿಂದ 10 ಫೋನ್ ಬಂದೇ ಬರುತ್ತೆ. ಎಲ್ಲಿದೆ ಕಿಚನ್, ಲೊಕೇಶನ್ ಹಾಕಿ ಅಂತ ಬಂದೇ ಬರ್ತಾ ಇದಾರೆ ಜನ, ಬರ್ತಾ ಇದಾರೆ. ಸ್ವಲ್ಪ ಈ ಮೆಣಸಿನ್ಕಾಯಿಗಳೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಗೊತ್ತಾಗ್ಬಿಡುತ್ತೆ. ಇನ್ನು 2 ಇಂಗ್ರೀಡಿಯೆಂಟ್ ಇರೋದು, ಬೆಲ್ಲ ಮತ್ತೆ ಉಪ್ಪು.
ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಎಷ್ಟು ನಿಮಿಷ ಈ ರೀತಿ ಫ್ರೈ? ಸರ್ ಅದು ಹೀಟ್ ನೋಡ್ಕೊಂಡು ಒಂದು 5ರಿಂದ 10 ನಿಮಿಷಕ್ಕೆ ಆಗೋಗುತ್ತೆ. 5ರಿಂದ 10 ನಿಮಿಷ. ಆಮೇಲೆ ಸ್ವಲ್ಪ ಕೂಲ್ ಮಾಡ್ಬೇಕಾಗುತ್ತೆ. ತಣ್ಣಗಾದ್ಮೇಲೆ ನಿಮಗೆ ಫುಲ್ ಕ್ರಿಸ್ಪಿ ಆಗಿರುತ್ತೆ ಅದು. ಇದು ಕಡಲೆಬೇಳೆ. ಸರ್ ಈಗ ಕಂಪ್ಲೀಟ್ ಆಗಿದೆ ಫುಲ್ ಪ್ರೊಸೀಜರು. ಫುಲ್ ಗರಿ ಗರಿ ಆಗಿದೆ ಎಲ್ಲ. ಮೆಣಸಿನಕಾಯಿಂದ ಹಿಡಿದು ಹುಣಸೆಹಣ್ಣಿಂದ ಹಿಡಿದು ಎಲ್ಲ ಕಡಲೆ ಎಲ್ಲ ಗರಿ ಗರಿ ಆಗಿದೆ. ಹೌದು. ಈ ಹಂತಕ್ಕೆ ನಾನು ಆಫ್ ಮಾಡ್ತೀನಿ ಸ್ಟವ್. ಇವಾಗ ನೋಡಿ, ಇವಾಗ ಕರ 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 ಅಂತ ಹೋಗ್ಬಿಟ್ಟು ನೋಡಿ ಹೆಂಗ್ ಬೀಳುತ್ತೆ. ಕಂಪ್ಲೀಟ್ ಫುಲ್ ಕ್ರಿಸ್ಪಿ. ಹೌದು. ಹಾಂ ಸರ್, ಇವಾಗ ಆಯಿತು. ಇದು ಒಂದು ಪ್ಲೇಟಿಗೆ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಕೂಲ್ ಮಾಡ್ಕೊಳ್ಳೋಕ್ಕೆ. ಓಕೆ, ಕರೆಕ್ಟಾಗಿ ಹಾಕೊಂಡ್ಬಿಡೋಣ. ತಣ್ಣಗೆ ಹಾಕ್ಬಿಟ್ರೆ ಮಿಕ್ಸಿ ಮಾಡ್ತಾ ಇರೋದು. ಇನ್ನೂ 2 ಇಂಗ್ರೀಡಿಯೆಂಟ್ ಇದೆ, ಅದು ನಾವು ಮಿಕ್ಸಿ ಮಾಡ್ಕೋಬೇಕಾದ್ರೆ ಹಾಕೊಳ್ಳೋದು ಅಷ್ಟೇ. ಸರ್ ಇವಾಗ ಇಡ್ಲಿ ರಾಮ ಅದೇ ಸ್ವಿಗ್ಗಿ ಝೊಮ್ಯಾಟೊ ಯಾವ ತರ ನಡೀತಾ ಇದೆ ಸರ್ ಈಗ? ಸ್ವಿಗ್ಗಿ ಝೊಮ್ಯಾಟೊ ತುಂಬಾ ಚೆನ್ನಾಗಿ ನಡೀತದೆ. ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ರಿವ್ಯೂ ಇದೆ. ರಿವ್ಯೂ ನೋಡ್ಬೋದು ಡೈರೆಕ್ಟ್ ಆಗುತ್ತೆ. ಸ್ವಿಗ್ಗಿ ಝೊಮ್ಯಾಟೊದೆಲ್ಲ ಡೈರೆಕ್ಟ್ ಆಗಿ ಕಾಣಿಸ್ಬಿಡುತ್ತೆ ರಿವ್ಯೂಗಳು. ಸೊ ನೋಡ್ಬೋದಲ್ಲೇ, ಅಲ್ಲೂ ತಗೋಬೋದು. ಅಲ್ಲೂ ಆಫರು ಇದೆ, ನಮ್ದೊಂದು 50% ಆಫರ್ ಏನೋ ಇದೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ. ಸೊ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ ಬರ್ಬೇಕಂದವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಸ್ವಲ್ಪ ಒಳಗಡೆ ಇರೋದ್ರಿಂದ ತುಂಬ ಕನ್ಫ್ಯೂಷನ್ ಆಗ್ತಿದೆ. ಬಟ್ ನಾನು ಎಲ್ಲರೂ ಕಾಲ್ ಮಾಡಿದವ್ರಿಗೆಲ್ಲ ಲೊಕೇಶನ್ ಹಾಕಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಜಾಗನೂ ಸ್ವಲ್ಪ ಇಲ್ದಲೇ ಇದ್ರು, ಅವರು ಕಾರಲ್ಲೇ ಕೂತ್ಕೊಂಡು ಗಾಡಿಯಲ್ಲೇ ಕೂತ್ಕೊಂಡು, ಹೊರಗಡೆ ಸ್ವಲ್ಪ ಚೆನ್ನಾಗಿದೆ ಜಾಗ, ಅಲ್ಲಿ ಕೂತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆಲ್ಲ. ಇಲ್ಲಿ ಏನೇ ಸಿಗುತ್ತೆ ಸರ್ ಮೆನ್ಯೂ? ನಮ್ಮದು ಆಸ್ ಯೂಶುವಲ್ ಇಡ್ಲಿ, ಬಟರ್ ಇಡ್ಲಿ, ಗೀ ಪುಡಿ, ಮತ್ತೆ ಪಲಾವು, ಪುಳಿಯೋಗರೆ, ನಮ್ಮದು ಲೆಮನ್ ರೈಸು, ಮಸಾಲೆ ವಡೆ, ಗ್ರೀನ್ ಚಟ್ನಿ, ಕೆಂಪು ಚಟ್ನಿ, ಮತ್ತೆ ಇದು ಸಕ್ಕರೆ ಪೊಂಗಲ್ ಅಂತೂ ಎಲ್ಲರದು ಫೇವ್ರೆಟ್ ಇಲ್ಲಿ. ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲ್ ಮೇಲ್ಕೋಟೆ ಶೈಲಿ. ಹೌದು. ಈಗ ಇನ್ನೊಂದು ಏನಾಗ್ತಿದೆ ಅಂದ್ರೆ, ಎಲ್ಲ ಊಟ ಆದ್ಮೇಲೆ ಸಕ್ಕರೆ ಪೊಂಗಲ್ಲು ಇದೆ, ಪ್ಲಸ್ ನಮ್ದು ಬೇಕಿಂಗ್ ಇರೋದ್ರಿಂದ ಈ ಬ್ರೌನಿ ಎಲ್ಲ ಇನ್ನೂ ಪರಿಚಯ ಆಗೋರಿಗೆ ಲಾಸ್ಟಲ್ಲಿ ಒಂದು ಒಳ್ಳೆ ಡೆಸರ್ಟ್ ಬ್ರೌನಿ, ಡೋನೆಟ್ ಇದೆಲ್ಲ ತಿನ್ಕೊಂಡು ಹೋಗ್ತಿದ್ದಾರೆ. ತುಂಬಾ ಇಷ್ಟಪಡ್ತಿದ್ದಾರೆ ಜನ, ಖುಷಿ ಆಗ್ತಿದೆ. ಸೊ ನಂದು ನೆಕ್ಸ್ಟ್ ಏನಿದ್ರು ಅವ್ರಿಗೆ ಕೂತ್ಕೊಳ್ಳೋಕೆಲ್ಲ ಒಂದು ಒಳ್ಳೆ ಜಾಗ ಮಾಡಬೇಕು ಅಂತ ಆಸೆ ಇದೆ. ಸೊ ಅದನ್ನು ವ್ಯವಸ್ಥೆ ಮಾಡ್ತೀವಿ ಸರ್ ಮುಂದಕ್ಕೆ. ಸರ್ ಮಧ್ಯಾಹ್ನ ಇದು ಮೀಲ್ಸ್ ಇದೆ ಅಂತ ಕೇಳ್ಪಟ್ಟೆ. ಇವಾಗ ಏನ್ ಮಾಡಿದೀವಿ, ಬೆಳಿಗ್ಗೆ 7:30 ನೈಟ್ 12ವರೆಗೂ ನಡೀಲಿ ಅಂದ್ಬಿಟ್ಟು ನಾನು ಈ ಆಂಧ್ರ ಒಂದು ಶೈಲಿಯ ಒಂದು ಊಟ ಮೀಲ್ಸ್, ಆಂಧ್ರ ಸ್ಟೈಲ್ ಮೀಲ್ಸ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಆಂಧ್ರ ಮೀಲ್ಸ್ ಅದ್ರಲ್ಲಿ ಏನು ಸಿಗುತ್ತೆ ಸರ್? ಸರ್ ಆಂಧ್ರ ಮೀಲ್ಸಲ್ಲಿ 13 ಐಟಮ್ ಇದೆ. ನಮ್ಮದು ಒಂದು ಮೀಲಲ್ಲಿ 13 ಐಟಮ್ ಇದೆ. ಅದರಲ್ಲಿ ರೈಸು, ಒಂದು ಆಂಧ್ರ ಪಪ್ಪು, ಸಾಂಬಾರ್, ರಸಮ್ಮು, ಒಂದು ಚಟ್ನಿ ಇರುತ್ತೆ. ನಮ್ಮದು ಸ್ವೀಟಲ್ಲಿ ನಮ್ಮ ಸಕ್ಕರೆ ಪೊಂಗಲೇ ಕೊಡ್ತಾ ಇದೀವಿ ಎಲ್ಲರಿಗೂ ಇಷ್ಟ ಆಗಿರೋದ್ರಿಂದ. ಒಂದು ಬಜ್ಜಿ ಇರುತ್ತೆ, ಒಂದು ಹಪ್ಪಳ ಇರುತ್ತೆ, ಮತ್ತೆ ಮೊಸರು. ಸೊ ಈ ಥರ, ಮತ್ತೆ ತುಪ್ಪ, ಪುಡಿ, ಆಂಧ್ರ ಪುಡಿ ಹಾಕೊಂತಾರಲ್ಲ ಸರ್, ಗೋಂಗೂರ ಚಟ್ನಿ ಒಂದು ನಾವು ಮಾಡಿಲ್ಲ, ನೆಕ್ಸ್ಟ್ ಅದನ್ನು ಕೂಡ ಆಡ್ ಮಾಡ್ತೀವಿ. ಹೌದು, ಆಂಧ್ರ ಮೀಲಿಗೆ ಅದು ಬೇಕು, ತುಂಬಾ ಜನ ಹೇಳಿದ್ದಾರೆ. ಅದನ್ನು ಕೂಡ ನಾವು ಕಾಸ್ಟ್ ಅದು ಇಲ್ಲೇ ತಗೊಂಡು ಪಾರ್ಸಲ್ ತಗೊಂಡೋದ್ರೆ 150 ರೂಪಾಯಿ ಆಗುತ್ತೆ. ನಿಮ್ಗೆ ಆನ್ಲೈನ್ ಸ್ವಲ್ಪ ಕಾಸ್ಟ್ ಇದೆ, ಬಟ್ ಅದಕ್ಕೂ ಆಫರ್ ಇದೆ. ಝೊಮ್ಯಾಟೊದಲ್ಲಿ, ಸ್ವಿಗ್ಗಿದಲ್ಲಿ ಆಫರ್ ಇದೆ, ಅದು ತಗೋಬಹುದು ನೀವು. ಓಕೆ ಸರ್, ಸೂಪರ್. ಎಸ್ ಸರ್, ನೋಡಿ ಇದು ಯಾವ ಥರ ಆಗಿದೆ. ಆಯ್ತು, ತಣ್ಣಗಾಗ್ಬಿಟ್ಟಿದೆ ನೋಡಿ, ಕ್ರಿಸ್ಪಿ. ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ ಇದೇನೆ. ಇದು ಪೌಡ್ರು ಇನ್ನೇನು ಆಯ್ತು ಅಂದಾಗ ನಾನು ಹಾಕೊಂತೀನಿ ಅದನ್ನ. ಸೊ ಈ ತರ ಕ್ರಿಸ್ಪಿ ಆಗಿರ್ಬೇಕು. ನಾನು ಏನಕ್ಕೆ ಇದು ಅರ್ಧ ಆದ್ಮೇಲೆ ಹಾಕೊಂಡೆ ಅಂದ್ರೆ, ಈ ಇದ್ರಲ್ಲೇ ಕಲರ್ ಬರೋದು ನಮಗೆ. ಈ ಬ್ಯಾಡಿಗೆ ಮೆಣಸಿಗೆ ಗುಂಟೂರಿಂದ ನಮ್ಗೆ ಸ್ವಲ್ಪ ಕಲರು ಸ್ಪೈಸ್ ಬರುತ್ತೆ. ಇದು ನಾವು ಡೈರೆಕ್ಟ್ ಖಾಲಿ ಬಾಂಡ್ಲಿಗೆ ಹಾಕಿದ್ರೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಅದರಿಂದ ಕಲರ್ ಹಾಳಾಗಬಾರ್ದು ಅಂತ ಬೇಳೆ ಜೊತೆಗೆ ಹಾಕೊಂಡೆ. ಇವಾಗ ನಾನು ಮನೆ ಇದಕ್ಕೆ ಮಾಡ್ತಿರೋದು, ಮೆಷರ್ಮೆಂಟಿಗೆ ಮಾಡ್ತಿರೋದ್ರಿಂದ ನಾರ್ಮಲ್ ಮಿಕ್ಸಿಯಲ್ಲೇ ಪೌಡರ್ ಮಾಡ್ತೀನಿ. ನೋಡಿ ನಿಮ್ಗೆ ಸೌಂಡ್ ಯಾವ ಥರ ಇದೆ. ಹೌದು, ಹೌದು, ಅಷ್ಟಾದರೆ ಸಾಕು. ಸರ್ ನೋಡಿ, ಏನು 0 ಆಯಿಲ್ ಕೂಡ ಹಾಕಿಲ್ಲ ನಾವು. ಈ ಹಂತಕ್ಕೆ ಬಂದಿದೆ. ಇವಾಗ ನಾನು ಇದಕ್ಕೆ ಉಪ್ಪು ಮತ್ತೆ ಬೆಲ್ಲನ ಇವಾಗ ಆ್ಯಡ್ ಮಾಡ್ತೀನಿ. ಹಾಕ್ಬಿಟ್ಟು ತಿರ್ಗಾ ಒಂದು ರೌಂಡು ಪೌಡರ್ ಮಾಡ್ತೀನಿ. ಬೆಲ್ಲ ಇದು 1 ಟೇಬಲ್ ಸ್ಪೂನು ಫುಲ್ ಹಾಕ್ತಾ ಇದ್ದೀನಿ. ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ನಾನು. ಮತ್ತು ಉಪ್ಪು ಎಷ್ಟು ಬೇಡ, 1 ಸ್ಪೂನ್ ಸಾಕು. ಒಂದು ಫುಲ್ ಸ್ಪೂನ್ ಹಾಕೊಂಡ್ರೆ ಸಾಕು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, 1 ಸ್ಪೀಡಲ್ಲಿ ಇಟ್ಕೊಂಡ್ರೆ ಸಾಕು. ಫುಲ್ಲು 3 ಸ್ಪೀಡ್ ಹಾಕ್ಬಿಟ್ಟು ಬೇಗ ಮಾಡೋದೇನು ಬೇಡ. 1 ಸ್ಪೀಡಲ್ಲಿ ಆರಾಮಾಗಿ ಮಾಡಿದ್ರೆ ಸಾಕು, ಜಾಸ್ತಿ ಹೀಟ್ ಆಗಬಾರ್ದು. ರೆಡಿ ಆಗಿಬಿಡುತ್ತೆ. ರೆಡಿ ಆಗಿದೆ ಸರ್, ಅಷ್ಟೇ. ಈ ಕಲರ್ ಬರುತ್ತೆ ಸರ್ ಇದು? ಹೌದು, ಈ ಕಲರ್ ಬರುತ್ತೆ. ನೀವು ಇದನ್ನ ತುಪ್ಪ ಹಾಕಿದ್ಮೇಲೆ ಡಾರ್ಕ್ ಆಗುತ್ತೆ. ಹಿಂಗೆ ಬರೋದು, ಇದೇ ಕಲರ್ ಬರುತ್ತೆ. ರೆಡಿ ಸರ್? ರೆಡಿ ಅಲ್ಲ? ರೆಡಿ ಆಯ್ತು. ಹೌದು, ಇದನ್ನು ಹಾಕಿ ಇನ್ನೊಂದ್ಸತಿ ತುಪ್ಪ ಹಾಕಿ ತಿಂತಾರೆ ಅಷ್ಟೇ. ಓಕೆ,
ಇದನ್ನ ನಾವು ರೈಸ್ ಹಾಕೊಂಡು ತಿನ್ಬೋದು. ಹೌದು. ನಮ್ಮ ಆಂಧ್ರ ಸ್ಟೈಲ್ ಊಟಕ್ಕೆ ಅದಕ್ಕೂ ಬೇಕಾದ್ರೆ ತಿನ್ಬೋದು, ಹಾಕೊಂಡು ತಿನ್ಬೋದು. ಬರೀ ತುಪ್ಪ ಮತ್ತೆ ಇದನ್ನ ರೈಸ್ಗೆ ಹಾಕೊಂಡ್ಬಿಟ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಹೌದು. ಇವಾಗ ಗೀ ಪುಡಿ ರೈಸ್ ಅಂತಾನೆ ತುಂಬಾ ಕಡೆ ಫೇಮಸ್ ಆಗ್ತಿದೆ. ಅದು ಕೂಡ ಮಾಡ್ಬೋದು. ದೋಸೆ ಗೀ ಪುಡಿ ದೋಸೆ ಸೇಮ್ ಪುಡಿನೇ ಅದಕ್ಕೂ ಹಾಕ್ತಾರೆ. ಈಗ ನಮ್ದು ಇದು ಗೀ ಪುಡಿ ಇಡ್ಲಿಗೆ, ತಟ್ಟೆ ಇಡ್ಲಿಗೆ. ಸರ್ ಇಡ್ಲಿ ರೆಡಿ ಇದೆ. ರುಚಿ ನೋಡುವ ಸಮಯ ಅಂತಾರಲ್ಲ, ಬಿಸಿ ಬಿಸಿ ತಟ್ಟೆ ಇಡ್ಲಿ ಹೊಗೆ ಆಡ್ತಿದೆ. ರೆಡಿ ಇದೆ, ಪುಡಿ ರೆಡಿ ಇದೆ, ಪುಡಿ ರೆಡಿ ಇದೆ, ರೆಡಿ ಇಟ್ಕೊಂಡಿದ್ದೀನಿ. ಪುಡಿ ರೆಡಿ ಮಾಡಿ ಕೊಟ್ಬಿಡೋದೆ ಲೈವ್ ಅಲ್ಲಿ. ತುಪ್ಪ ಹಾಕೋದು ಫಸ್ಟು, ಇದ್ರ ಮೇಲೆ ಒಂದು ಸ್ಪೂನು ಪುಡಿ ಹಿಂಗೆ ಹಾಕೊಂಬಿಡೋದು. ಇಡ್ಲಿ ರಾಮದಲ್ಲಿ ಈ ತರ ಸಿಕ್ಕಿತ್ತು ನನಗೆ. ಹೌದು, ಅವತ್ತು ಇದೇ ತರ ಕೊಟ್ರಿ. ಹೌದು ಹೌದು. ಇದ್ರ ಮೇಲೆ ಮತ್ತೆ ತುಪ್ಪ, ಇನ್ನೂ ಒಂದು ತುಪ್ಪ ಹಾಕೊಂಬಿಡೋದು. ತುಪ್ಪಮಯ. ಎಷ್ಟು ಬಿಸಿ ಬಿಸಿ ಇಡ್ಲಿ, ಅದ್ರ ಮೇಲೆ ನಮ್ಮ ಫ್ರೆಶ್ ಪುಡಿ, ಅದ್ರ ಮೇಲೆ ಇನ್ನೂ ಫ್ರೆಶ್ ತುಪ್ಪ. ಸೊ ಘೀ ಪುಡಿ ಇಡ್ಲಿ ಸರ್ ಇಷ್ಟು ವೈಭವ ಭರಿತ ಇಡ್ಲಿ ಮತ್ತೆ ಪುಡಿ ಇಟ್ಬಿಟ್ರೆ ಈ ತುಪ್ಪ ಜೊತೆಗೆ. ಹೌದು ಸರ್, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಬೇಗ ತಿನ್ಬೇಕು ನಿಮ್ಮ ಅನುಮತಿಯಿಂದ. ಸರ್ ಈ ಮಧ್ಯಭಾಗದಲ್ಲಿ ನಿಮ್ಮ ತುಪ್ಪ, ಆ ಪುಡಿ ಎಲ್ಲವನ್ನು ನಮ್ಮ ಇಡ್ಲಿ ಹೀರ್ಕೊಂಡ್ಬಿಟ್ಟಿದೆ. ಹೌದು, ಮಧ್ಯಭಾಗ ಚೆನ್ನಾಗಿರುತ್ತೆ, ಹೀರಿರುತ್ತೆ. ಸೊ ಇದು ಒಂದು ಪೋರ್ಷನ್ ಅನ್ನ ಎತ್ಕೊಂಡ್ಬಿಡೋಣ ಅಂತ ಸರ್. ನೋಡಿ ಹೆಂಗ್ ಬಂತು. ಇದು ಯಾರು ತಿಳ್ಕೊಂಡಿದ್ರ ಈ ತರ ತಿನ್ನೋದು? ಯಾರು ನೋಡಿದ್ರ? ಸೊ ಇದನ್ನ ಫಸ್ಟ್ ತಿಂದು ಸೌದು ನಿಮ್ಗೆ ಹೇಳ್ತೀನಿ. ಬಿಸಿ ಬಿಸಿ ತಟ್ಟೆ ಇಡ್ಲಿ, ಘೀ ತುಪ್ಪ ಭರಿತ ಈ ಇಡ್ಲಿ. ಸೊ ಇದಕ್ಕೆ ಘೀ ಪುಡಿ ಇಡ್ಲಿ ಅಂತೀರ. ಘೀ ಪುಡಿ ಇಡ್ಲಿ ಅಂತ ಫೇಮಸ್ ಇಲ್ಲಿ. ಸಾಕಾರ ನಗರಕ್ಕೆ ಬಂದ್ರೆ ಬಿಡ್ಬೇಡಿ ಅಂತ ಹೇಳ್ತಾ ಮಧ್ಯಭಾಗದ ಒಂದು ತುಂಡು. ಆಹಾ, ನೋಡಿ ಬಿಡುಮ್ ಅಂತ ಮಧ್ಯದಲ್ಲಿ ತಗೊಂಡಿದ್ದೆ ಒಂದು ಒಳ್ಳೆ ಅದ್ಭುತ ಕೆಲಸ ಮಾಡಿದೆ ಇವತ್ತು ನಾನು. ಫೀಲ್ ಹೆಂಗಿದೆ ಅಂದ್ರೆ ಸರ್, ತುಪ್ಪ ಇಡ್ಲಿ ಬಿಡಿ ಆ ಕಾಂಬಿನೇಷನ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಇಲ್ಲಿ ಪುಡಿ ತರಿತರಿಯಾಗಿ ಅದನ್ನ ಗ್ರೈಂಡ್ ಮಾಡಲಿಲ್ಲ, ಅವರು ಪೌಡರ್ ತರನೇ ಮಾಡಿದ್ರು. ಆದ್ರೂ ಸಹ ಕಟಮ್ ಕುಟುಂಬ ಸಿಗುತ್ತೆ, ಸ್ವಲ್ಪ ಕ್ರಿಸ್ಪಿನೆಸ್ ಸಿಗುತ್ತೆ. ಅದೇ ಅದ್ಭುತ ಇಲ್ಲಿ. ಸರ್ ಇನ್ನೊಂದೇನಂದ್ರೆ ಈ ತರ ಸ್ಟೈಲ್ ಅಲ್ಲಿ ನಾನು ಟ್ರೈ ಮಾಡಿಲ್ಲ ಇಡ್ಲಿ. ಮಾಡಿಲ್ಲ, ನಾನು ಖಂಡಿತ ಮಾಡ್ಬೇಕು. ನೋಡ್ತಾರೆ ತಿನ್ಬೇಕು ಅನ್ಸ್ತದೆ ನನಗೂ. ನೋಡಿ ಇವಾಗ ಇಲ್ಲಿ ಹಿಂಗ್ ನೋಡ್ಲೇಬೇಕು ನೀವು. ಈ ಪೋರ್ಷನ್ ತುಂಬಾ ಚೆನ್ನಾಗಿ ನೀವು ಹಾಕೊಂಡಾಗ ಅದನ್ನ ಬಿಡ್ಲೇಬಾರ್ದು, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ನೀವು. ಮತ್ತೆ ನಿಜವಾಗ್ಲು ಜನಗಳು ಕಾಟ್ ಹತ್ರ ಬಂದಾಗ ಏನ್ ಎಂಜಾಯ್ ಮಾಡ್ತಿದ್ರು ಇವತ್ತು ಇಲ್ಲಿ ಸ್ವಿಗ್ಗಿ ಜೊಮ್ಯಾಟೋ ಹಂಗೆ ಎಂಜಾಯ್ ಮಾಡ್ತಿದ್ರು. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ, ಇದೇ ಸ್ಟೈಲ್ ತಿನ್ ನೋಡಿ ಒಂದ್ಸತಿ ಹೆಂಗಿರುತ್ತೆ ಅಂತ. ಡಿಸೆಂಬರ್ ಮಂತ್ ಅಲ್ಲಿ ಕ್ರಿಸ್ಮಸ್ ಇದೆ. ಡಿಸೆಂಬರ್ ಮಂತ್ ನಮ್ಗೆ ಬಿಸಿ ಮಂತ್. ಪ್ಲಮ್ ಕೇಕ್ ಒಂದು 2 ವೆರೈಟಿ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ಬೋಣ. ಸೊ ಅದನ್ನ ಮನೆ ಹೇಳ್ತೇವೆ. ಹೌದು, ಮನೆ ಹೇಳ್ತೇವೆ. ನಾವು ಲಾಸ್ಟ್ ಟೈಮ್ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಮಾಡಿದ್ವಿ. ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಒಂದು ಪ್ಲಮ್ ಕೇಕ್ ತೋರಿಸ್ಬೋಣ. 2 ವರ್ಷ ಹಿಂದೆ ಮಾಡಿದ ಎಪಿಸೋಡ್ ಇದೆ, ಆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ನೋಡಿ. ಇದನ್ನ ಮನೆ ಹೇಳ್ತಕ್ಕೆ ತೋರಿಸ್ತಾರೆ, ಅದನ್ನು ವೇಟ್ ಮಾಡಿ. ಓಕೆ, ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.